ಓಕೆ, ವೆಲ್ಕಮ್ ಬ್ಯಾಕ್. ಏನ್ ನೋಡಾತಿದ್ವಿ ಅಂತಂದ್ರ ಇದು ಕನ್ನಡ ಮೀಡಿಯಂ ಒಳಗ ಎರಡನೇ ಕ್ವಶನ್ ಯಾವ್ದಪ್ಪ ಅಂತಂದ್ರ 2 ಮಾರ್ಕ್ಸಿಗೆ ಬರೋದು √3 ಬರ್ಬೇಕು ಅಥವಾ √3 ಬಿಟ್ರ ಇದ ಟೈಪ್ ಕ್ವಶನ್ ಬರ್ತೈತಿ. ಇದು ಎಷ್ಟು ಮಾರ್ಕ್ಸಿಗೆ ಅಂತಂದ್ರ 2 ಮಾರ್ಕ್ಸಿಗೆ ಕ್ವಶನ್. ಇದು ಯಾವ್ದಪ್ಪ ಅಂತಂದ್ರ 2 ಪ್ಲಸ್ √5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಿ ಅನ್ನೋದು ಏನಪ್ಪಾ ಅಂತಂದ್ರ ಫಿಕ್ಸ್ ಬರುವಂತ ಕ್ವಶನ್ 2 ಮಾರ್ಕ್ಸಿಗೆ ಬರ್ತೈತಿ. ಏನು ಫಸ್ಟ್ ಏನ್ ತಗೋಬೇಕು ನಾವು 2 ಪ್ಲಸ್ √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆಯನ್ನ ತಗೋಬೇಕು. ಊಹೆ 2 ಪ್ಲಸ್ √5 ಒಂದು ಭಾಗಲಬ್ಧ ಸಂಖ್ಯೆ ಯಾಗಿರಲಿ. ಇದು ನಮ್ದು ಏನಪ್ಪಾ ಅಂತಂದ್ರ ಒಂದನೇ ಸೆಂಟೆನ್ಸ್ ಅನ್ನ ಹಿಂಗ್ ಬರಿಬೇಕು. ಆಮೇಲೆ ಎರಡನೇದು ಏನ್ ಬರ್ಕೋತೇವಿ 2 ಪ್ಲಸ್ √5 ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡೇವಿ ಅಂತಂದ್ಮೇಲೆ ಏನ್ ತಗೋಬೇಕು ಅಲ್ಲಿ √3 ಒಳಗೆ ಏನ್ ಮಾಡ್ತಿದ್ವಿ ಇಲ್ಲಿ ಅದನ್ನ ಮಾಡ್ಬೇಕು. ಒಂದನೇ ಸ್ಟೆಪ್ ಒಳಗೆ 2 ಪ್ಲಸ್ √5 ಈಸ್ ಈಕ್ವಲ್ ಟು a/b ಅಂತ ತಗೊಂತೀವಿ. ಮತ್ತೆ ಆ ಎ ಮತ್ತು ಬಿ ಗಳನ್ನ ಏನ್ ಅನ್ನೋದು ಬರಿಬೇಕು. ಎ ಮತ್ತು ಬಿ ಗಳು ಏನಾಗ್ಯವಪ್ಪ ಸಹ ಅವಿಭಾಜ್ಯ ಸಂಖ್ಯೆಗಳು. ಬಿ ಡಸ್ ನಾಟ್ ಈಕ್ವಲ್ ಟು 0, ಬಿ ಯು 0ಕ್ಕೆ ಸಮವಾಗಿಲ್ಲ ಅಂತ ಬರಿಬೇಕು. ನೆಕ್ಸ್ಟ್ ಅಲ್ಲಿ √3 ಬಹಳ ಈಸಿ, 2 ಸ್ಟೆಪ್ ಒಳಗೆ ಮುಗಿದೀವಿ ನೋಡ್ರಿ. ಹೆಂಗ ಈ √5 ಜೊತೆ ಇರುವಂತ 2 ಪ್ಲಸ್ √5 ಐತಲ್ಲ, ಈ 2ನ್ನ ನಾವೇನ್ ಮಾಡ್ಬಿಡ್ಬೇಕು ಈ ಕಡೆ ಕಳಿಸ್ಕೋಬೇಕು. √5 ಇಸ್ ಈಕ್ವಲ್ ಟು a/b. ಈ +2 ಈ ಕಡೆ ಬಂದ್ರೆ ಏನಾಗತ್ತ -2 ಆಗತ್ತ. ಏನಾಗತ್ತದು -2 ಆಗತ್ತ. ನೆಕ್ಸ್ಟ್ ನಾವು ಲಸ ತೆಗೆದು ಲೆಕ್ಕ ಮಾಡಿದಾಗ ಅಥವಾ ನಾವು ಡೈರೆಕ್ಟ್ ಆಗಿ ಬರಿತೀನಿ ಅಂದ್ರ a ಮೈನಸ್ 2 ಇಂಟು b 2b ಡಿವೈಡೆಡ್ ಬೈ b ಅಂತ ಬರಿಬೇಕು. a ಮೈನಸ್ 2b ಡಿವೈಡೆಡ್ ಬೈ b. LCM ತೆಗೆದ ಅಥವಾ ಲಸ ತೆಗೆದ್ರೆ ಏನಾಗತ್ತ ಏನಿಲ್ಲ ಒಂದು 1 ಇರತ್ತ. 1 ಮತ್ತು b ಲಸ ಏನಾಗತ್ತ b ಆಗತ್ತ. ಇದು ಗುಂಡ್ಲೆ 1 ಗುಂಡ್ಲೆ b. a ಇಂಟು 1 a ಮೈನಸ್ ಐತಿ ಮೈನಸ್ 2 ಇಂಟು ಬಿ 2b ಕೆಳಗ ಲಸ ಏನಾಗಿತ್ತು ಬಿ. ಹಂಗ್ ಬರೀತಿ. ಇದು ಹಿಂಗ್ ಬರಿಬೇಕು ಈ ಸ್ಟೆಪ್ ಹೆಂಗಂತ. ಇಲ್ಲಿ ನೋಡು √5 ಒಂದು ಯಾವ ಸಂಖ್ಯೆಪ್ಪ ಇದು ಅಭಾಗಲಬ್ಧ ಸಂಖ್ಯೆ. ಎ ಬಿ ಏನಪ್ಪ ಇವು ಯಾವ್ದಾದ್ರು ಸಹ ಅವಿಭಾಜ್ಯ ಸಂಖ್ಯೆಗಳಾಗ್ಯಾವು. ಯಾವ್ದಾದ್ರು ಒಂದು ನಂಬರ್ ಹಾಕ್ತೇವಿ. ನಂಬರ್ ಹಾಕಿ ನಾವೇನಾದ್ರೂ ಲೆಕ್ಕ ಮಾಡಿದ್ರ ಯಾವ್ದಾದ್ರು ಒಂದು ಸಂಖ್ಯೆ ಬರ್ತೈತಿ. ಅದು p/q ರೂಪದಾಗಿರ್ತೈತಿ. ಹೌದಾ, ಅದು ಭಾಗಲಬ್ಧ ಸಂಖ್ಯೆ ಆಗತ್ತಿದ್ದು. ಇದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ಬರ್ದೆ ನೋಡು i ಡಸ್ ನಾಟ್ ಈಕ್ವಲ್ ಟು r ಅಂತ ಬರೀಬೇಕು. ಇದು ಕರೆಕ್ಟ್. ಇದನ್ನ ಬರ್ದ್ಬಿಟ್ಟ ನೀವು ಈ ಸೆಂಟೆನ್ಸ್ ಅನ್ನ ಬರೀಲಿಕ್ಕಂದ್ರೆ ನಡೀತೈತಿ. ಇದು ಯಾವ್ದಪ್ಪ ಅಂತಂದ್ರ ಭಾಗಲಬ್ಧ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆ. ಎರಡು ಏನಾಗಲ್ಲ ಒಂದಕ್ಕೊಂದು ಸಮ ಆಗಲ್ಲ ಅಂತ ಅರ್ಥವನ್ನು ಕೊಡ್ತೈತಿ. ಇದನ್ನ ಇಲ್ಲೇ ಸೆಂಟೆನ್ಸ್ ಒಳಗೆ ಬರ್ತೀವಿ. ಇಲ್ಲಿ √5 ಒಂದು ಭಾಗಲಬ್ಧ ಸಂಖ್ಯೆ. √5 ಏನಪ್ಪಾ ಭಾಗಲಬ್ಧ ಸಂಖ್ಯೆ. ಮತ್ತು 2 ಮೈನಸ್ a ಮೈನಸ್ 2b ಡಿವೈಡೆಡ್ ಬೈ b. a ಮೈನಸ್ 2b ಡಿವೈಡೆಡ್ ಬೈ b ಏನಪ್ಪಾ ಅಂತಂದ್ರ ಇದು ಒಂದು ಭಾಗಲಬ್ಧ ಸಂಖ್ಯೆ. 5 ಅಭಾಗಲಬ್ಧ, ಇದು ಅಭಾಗಲಬ್ಧ ಆಗೈತಿ. ಇವೆರಡು ಎಂದರ ಸಮ ಆಗ್ತಾವನು ಅಸಾಧ್ಯ. ಯಾಕಂತಂದ್ರ ಗಣಿತದ ಪ್ರಕಾರ ಇವೆರಡು ಏನಾಗಲ್ಲ ಒಂದಕ್ಕೊಂದು ಸಮ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ಏನಿತ್ತಿಲ್ಲ ಇದು ಭಾಗಲಬ್ಧ ಅಂತ ತಗೊಂಡಿದ್ವಿ. ನಮ್ಮ ಊಹೆ ತಪ್ಪಂತ ಆದ್ಮೇಲೆ ನಾವು ಫೈನಲ್ ಆಗಿ ಏನ್ ಬರಿಬೇಕು. ಆದ್ದರಿಂದ 2 ಪ್ಲಸ್ √5 ಒಂದು ಯಾವ ಸಂಖ್ಯೆ ಆಗತ್ತಿಲ್ಲ ಅಭಾಗಲಬ್ಧ ಸಂಖ್ಯೆ ಆಗತ್ತೆ ಅಂತ ಹೇಳಿ ಬರೀಬೇಕು. ಇದೇನಾಗಿತ್ತು ಇದ್ರದ್ದು ಪ್ರೂಫ್ ಆಗಿತ್ತು. ಓಕೆ, ಥ್ಯಾಂಕ್ ಯು. ಸ್ಟಾರ್ಟ್ ಆಗಿದೆ.